ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಮೊಟ್ಟ ಮೊದಲ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ವೀರೇಶ್ ಮತ್ತು ನರ್ತಕಿ ಥಿಯೇಟರ್ನಲ್ಲಿ ಅಭಿಮಾನಿಗಳಂತೂ ಸಂಭ್ರಮಿಸಿದ್ದಾರೆ. 23 ವರ್ಷಗಳ ಬಳಿಕ ಅಪ್ಪು ಅವರ ಚೊಚ್ಚಲ ಸಿನಿಮಾ ಮರು ಬಿಡುಗಡೆಯಾಗಿದ್ದು ಅಪ್ಪು ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ. ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಅಪ್ಪು ಫ್ಯಾನ್ಸ್. ಪುನೀತ್ ಪುತ್ಥಳಿಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ. ಮಾರ್ಚ್ 17ನೇ ತಾರೀಕು ಅಪ್ಪು ಅವರ ಹುಟ್ಟುಹಬ್ಬ. ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಈ ದಿನವೇ ಅಪ್ಪು ಸಿನಿಮಾವನ್ನ ಮರು ರಿಲೀಸ್ ಮಾಡೋ ಮೂಲಕವಾಗಿ ಅಭಿಮಾನಿಗಳಿಗೆ ಖುಷಿಯನ್ನ ಹಂಚಿದ್ದಾರೆ. ವೀರೇಶ್ ಮತ್ತು ನರ್ತಕಿ ಥಿಯೇಟರ್ನಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಅಧಿಕವಾಗಿ ಜನ ನೆರೆದಿದ್ದಾರೆ. ಅಲ್ಲಿ ಬಹಳ ಸಂತಸದ ಛಾಯೆ ಆವರಿಸಿತು. ಕೊನೆಯಲ್ಲಿ ಈ ಸಿನಿಮಾ ಮುಗಿದ ಕೊನೆಯಲ್ಲಿ ಬೊಂಬೆ ಹೇಳುತ್ತಾ ಇತ್ತೆ ಹಾಡನ್ನು ಪ್ರದರ್ಶನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಇಡೀ ರಾಜ್ಕುಮಾರ್ ಕುಟುಂಬ ಭಾವುಕರಾಗಿದ್ದಂತಹ ಸನ್ನಿವೇಶವೂ ಕೂಡ ಸಾಕ್ಷಿಯಾಯಿತು. ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಸಮೇತವಾಗಿ ಹೋಗಿದ್ದಾರೆ, ಸಿನಿಮಾ ವೀಕ್ಷಣೆಯನ್ನು ಮಾಡಿದ್ದಾರೆ. ಕೊನೆಯಲ್ಲಿ ಹಾಡನ್ನು ಪ್ಲೇ ಮಾಡಿದಾಗ ಎಲ್ಲರೂ ಕೂಡ ಎದ್ದು ನಿಂತು ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವವನ್ನು ಸಮರ್ಪಿಸಿದ್ದಾರೆ. ನೋಡ್ಬೋದು ಅವರ ಕಣ್ಣಾಲಿಗಳಲ್ಲಿ ನೀರು ಆವರಿಸಿದೆ. ಅವರು ಇಲ್ಲ ಅನ್ನುವಂತಹ ನೋವು ಆ ಕುಟುಂಬವನ್ನು ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ಅವರ ಹಾಡು, ಸಿನಿಮಾ, ಅವರ ಫೋಟೋಗಳು ನೋಡಿದಂತಹ ಸಂದರ್ಭದಲ್ಲಿ ಸಹಜ ಎಮೋಷನ್ಸ್ ಆ ಫ್ಯಾಮಿಲಿಯಿಂದ ವ್ಯಕ್ತವಾಗ್ತಾರೆ. ಇಪ್ಪತ್ತ್ಮೂರು ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನಿಸುತ್ತೆ. ವರುಣ ಆ್ಯಕ್ಚುಲಿ ಅವನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನು ತುಂಬ ದೊಡ್ಡ ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನಿಗೆ ಆ ಟೈಮಲ್ಲಿ ಆಗಲಿಲ್ಲ ಬಹುಶಃ. ಬಟ್ 23 ವರ್ಷ ಆದಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇಲ್ಲ, ನಾನು ಡೆಫಿನೆಟ್ಲಿ